ಕನ್ನಡ ಜಾಣ ನಮಸ್ಕಾರ. ಈಗೆಲ್ಲ ನೋಡಿದೆ ನಿಮಗೆ ಸುದ್ದಿ ಏನು ನೋಡ್ತಾ ಇದೆ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಓಡ್ತಾ ಇದೆ. ತುಂಬ ಜನಕ್ಕೆ ಇದು ಏನಪ್ಪ ಇದು ಅಂತ ಕೆಲವರು ನಮ್ಗೆ ಯಾಕೆ ಬೇಕು ತಗನೇ ಕೆಡ್ಸ್ಕೊಳೋದ, ಆರಾಮಾಗಿ ನಮ್ಮ ಪಡೆ ನಾವು ಇರ್ತೀವಿ, ನಮಗೂ ಸಂಬಂಧ ಏನಿಲ್ಲ ಅಂತ. ಆದರೆ ಒಂದು ಸರಳವಾಗಿ ಹೇಳಬೇಕು ಅಂದರೆ ನಿಮಗೆ ಎಲ್ಲ ಅಂಕಿಅಂಶಗಳು ಹೇಳ್ತಾ ಇದ್ದಾರೆ, ಪೇಪರಲ್ಲಿ ಬರ್ತಾ ಇದೆ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳು ಹೇಳ್ತಾ ಇದ್ದಾರೆ, ಟಿ ವಿಗಳಲ್ಲಿ ಬರ್ತಾ ಇದೆ. ಅದೆಲ್ಲ ಪಕ್ಕಕ್ಕಿಟ್ಟು ಇದ್ರ ಬಗ್ಗೆ ನೋಡೋಣ. ಬಿ ಜೆ ಪಿಯವರು 2014ರಲ್ಲಿ ಆಡಳಿತಕ್ಕೆ ಬಂದು ಹೆಂಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಕೊಂಡು, ಕಾಂಗ್ರೆಸ್ಸು 60-70 ವರ್ಷದಿಂದ ಲೂಟಿ ಹೊಡೆದಿದೆ, ಭ್ರಷ್ಟಾಚಾರ ಮಾಡಿದೆ, ನಾವು ಸರಿ ಮಾಡ್ತೀವಿ. ಗೊತ್ತಾ ನಿಮಗೆ ಮೋದಿಯವರು 100 ದಿವಸದಲ್ಲಿ ಕಪ್ಪು ಹಣ ತಂದುಬಿಡ್ತೀನಿ, ಅಥವಾ ಮತ್ತಿನ್ನೇನೋ ಚಿನ್ನದ ರಸ್ತೆ ಮಾಡೋ ಲೆವೆಲ್ಗೆ ಯಾರೋ ಇದನ್ನಲ್ಲಪ್ಪ ಹಿಂಗೆ ಪುಂಗ್ಲಿ ಅವ್ನು ಹೇಳ್ತಿದ್ನಲ್ಲ ಚಿನ್ನದ ರಸ್ತೆ ಮಾಡಿಬಿಡ್ಬೋದು, ಈ ಥರ ಎಲ್ಲ ಹೇಳ್ಕೊಂಬಂದರು. ನಿಜ ತಾನೇ? ಇವರೇನು ಮಾಡಿದರು ಅದನ್ನು ನೋಡೋಣ. ತುಂಬ ಸರಳವಾಗಿ ಹೇಳಬೇಕು ಅಂದರೆ, ಪಾಪ ಹೊಟ್ಟೆಪಾಡಿಗೋಸ್ಕರ ಯಾರೋ ಮೆಜೆಸ್ಟಿಕಲ್ಲೋ ಮಾರ್ಕೆಟಲ್ಲೋ ಅಲ್ಲಿ ಇಲ್ಲಿ ಇಟ್ಕೊಂಡು ಒಂದು ವೇಶ್ಯವಾಟಿಕೆ ಮಾಡ್ಕೊಂಡಿದ್ರು. ಇವರೇನು ಮಾಡಿದ್ರು, ಅಲ್ಲಿ ಯಾಕೆ ಮಾಡ್ತೀರಾ, ನಾವೇ ಬಟ್ಟೆ ಬಿಚ್ಚಾಕಲ್ಲಿ ಇಟ್ಕೋತೀವಿ, ಲೈಸೆನ್ಸ್ ಕೊಟ್ಬಿಡ್ತೀವಿ, ಲೈಸೆನ್ಸ್ ಮಾಡ್ಕೊಂಡು ಬೇರೆಯವ್ರಿಗೆಲ್ಲ ಬಿ ಜೆ ಪಿಯವ್ರು ನಾವೇ ಬಟ್ಟೆ ಬಿಚ್ಚಾಕಲ್ಲಿ ಇಟ್ಕೋತೀವಿ, ನಮ್ಮ ಜೊತೆನೇ ಮಾಡ್ಕೊಳ್ಳಿ ನಮ್ಮ ಮಟ್ಟಕ್ಕೆ ಬಂದ್ಬಿಟ್ರು. ಏಕೆಂದರೆ ತುಂಬ ಬೇಸರದಿಂದ ಹೇಳ್ತಾ ಇದ್ದೀನಿ, ಆ ಮಟ್ಟಕ್ಕೆ ತಂದರು. ಮೋದಿಯವರು ಏನು ಬೇರೆಯವ್ರಿಗೂ ತಿನ್ನಕ್ಕೆ ಕೊಡಲ್ಲ, ತಾನು ತಿನ್ನಲ್ಲ, ಅವ್ರಿಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ, ಅವ್ರಿಗೇನು ಆಗಬೇಕಾಗಿದೆ ಅಂತ ನಾಟಕ ಆಡ್ತಾ ಇದ್ರಲ್ಲ. ಇವತ್ತು ಸಾವಿರಾರು ಕೋಟಿಯನ್ನು ನಿರಾಯಾಸವಾಗಿ ಲೂಟಿ ಹೊಡೆದ್ರಲ್ಲ, ದಂಧೆಕೋರ ಆಗ್ಬಿಟ್ರಲ್ಲ, ಯಾವ ಒಂದು ಹಗಲು ದೊರಡೆ ಮಾಡೋಕ್ಕಿಲ್ಲದ್ರಲ್ಲ. ಭಾಳ ಸಿಂಪಲ್. ಇವ್ರೇನು ಮಾಡಿದರು, ಕಂಪ್ನಿಗಳಲ್ಲಿ ದುಡ್ಡು ತೊಗೊಂಡ್ರು. ಅಂದರೆ ಲೀಗಲ್ಲಾಗಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿರೋ ಅಂಥದ್ದು ಪಂಚಪೀಠ ಹೇಳ್ತಕ್ಕಂಥದ್ದು, ಇದು ಕಾನೂನು ಬಾಹಿರ. ಕಂಪ್ನಿಗಳಿವತ್ತು 100% ಕೊಟ್ಬಿಡ್ಬೋದಂತೆ. ಈ ಯಾರೊಬ್ಬ ಕಂಪ್ನಿ ಇರ್ತಪ್ಪ, ಯಾರೋ ಸಂಪಾದನೆ ಮಾಡೋ ಊರಿನ ಯಾರೊಬ್ಬ ಸಣ್ಣ ವ್ಯಾಪಾರ ಅಂತ ಇಟ್ಕೊಳ್ಳಿ, ಒಂದು ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡಿದ್ರೆ, ಒಂದು ಹಬ್ಬ ಮಾಡೋವಾಗಲೋ, ಗಣೇಶ ಕೂರಿಸೋಗ್ಲೋ, ಏನೋ ಒಂದು ಅನ್ನಮನ ಮಾಡೋಗ್ಲೋ ಒಂದು 5,000 10,000 ಕೊಡ್ತಾ ಇದ್ದ. ಸರಿ, 10 ಲಕ್ಷ ಸಂಪಾದನೆ 10 ಲಕ್ಷ ನಿಮಗೆ ಕೊಡ್ತಾನೆ ಅಂದರೆ ಅವ್ನು 1 ಕೋಟಿ ಸಂಪಾದನೆ ಇರಬೇಕಲ್ವ. ಹಂಗೆ ತಾನೇ ಮಾಡ್ತಾ ಇದ್ದೀವರು. ಅಂದರೆ ಲಾಸ್ ಆಗಿರೋ ಕಂಪ್ನಿಗಳು ಸರಿ ದುಡ್ಡು ಕೊಡ್ಬೋದಂತೆ, ಸುಮ್ಮನೆ ಕೊಡ್ತಾನ? ಈಗ ಜನಗಳು ಕೊಡ್ತಾರಪ್ಪ, ಸಿದ್ಧಾಂತ ಇಷ್ಟಪಟ್ಟು, ವ್ಯಕ್ತಿನ ಇಷ್ಟಪಟ್ಟು, ಅಥವಾ ಮೋದಿನೇ ಇಷ್ಟಪಟ್ಟು, ಒಂದು ಪಕ್ಷ ಇಷ್ಟಪಟ್ಟು ಜನ ಕೈಲಾಗಿರೋ 1000 500 ಪಾಪ ಸಂಬಳದಲ್ಲಿ ಕೊಡೋರು. ಅವ್ರ ದುಡಿಮೆ ಇರೋ ಸಂಬಳದಲ್ಲಿ 500 1000 100 200 10 ರೂಪಾಯಿನೋ ಎಷ್ಟಾದರೂ ಅಷ್ಟು ಕೊಡ್ತಾರೆ, ಅದೇನು ತಪ್ಪಿಲ್ಲ. ಆದರೆ ವ್ಯಾಪಾರ ಅಂತ ಬಂದ ತಕ್ಷಣ ಅದು ನೋಡೋದೆ ಲಾಭ ನಷ್ಟ, ನಾನು ಎಷ್ಟು ಹಾಕಿದ್ದೀನಿ ಎಷ್ಟು ಲಾಭ ಬಂತು, ಇಷ್ಟೇ ತಾನೇ. ಆದಮೇಲೆ ಕಂಪ್ನಿಗಳಿಗೂ ಕೋಟ್ಯಾಂತರ ರೂಪಾಯಿ ಕೊಡ್ತಾವ್ರೆ. ನಿಮ್ಗೆ ಹೇಳ್ತಾರೆ ನೋಡಿ, 6,000 ಕೋಟಿ ಬಿ ಜೆ ಪಿಗೆ ಬಂತು ಅಂತ ಹೇಳ್ಬಿಟ್ಟು. ಅಂಕಿಅಂಶಕ್ಕೆ ನಾನು ಹೋಗಲ್ಲ, ಅದೆಲ್ಲ ಹೋಗಲ್ಲ, ತುಂಬ ಜನ ಹೇಳ್ತಾವ್ರೆ, ಅದಿರಲಿ. ನಾನು ಕೋಟ್ಯಾಂತರ ರೂಪಾಯಿ ಒಂದು ಕಂಪ್ನಿಗಳೇ ಕೊಡ್ತಾವ್ರೆ ಅಂದರೆ ಸುಮ್ಮನೆ ಕೊಡ್ತಾರಾ? ಯಾರು ಸುಮ್ಮನೆ ಕೊಡ್ತಾರಾ? ಅವ್ನು 1 ಕೋಟಿ ಕೊಟ್ಟಾನಂದ್ರೆ 100 ಕೋಟಿ ಲಾಭ ಬರೋದು ಅಲ್ವಾ? ಲೀಗಲ್ ಕೋರ್ಟ್ ಹೇಳಿದೆ, ಇದು ಕಾನೂನು ಬಾಹಿರ, ಇದು ಲೂಟಿ ಅಂತ ಹೇಳ್ಬಿಟ್ಟು. ಅಂದರೆ ಯಾರ ಹೆಸರು ಹೇಳಲ್ವಂತೆ, ಆಯ್ತಪ್ಪ ಈ ಥರದ್ದು ತೊಗೊಂಡ್ವಿ, ಇಷ್ಟು ಜನ ಕೊಟ್ಟರು, ಇಷ್ಟು ಕೊಟ್ಟರೆ ಅಂತ ಹೇಳಿದ್ರೆ ಪರವಾಗಿಲ್ಲ, ನಾನು ಯಾರ ಹೆಸರು ಹೇಳಲ್ಲ, ಎಷ್ಟು ಬೇಕಾದ್ರೆ ಕೊಡ್ಬೋದು ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅದು ಲಾಸ್ ಆಗಿರೋ ಕಂಪ್ನಿಗಳು ಕೊಡ್ಬೋದು ಅಂದರೆ ಸುಮ್ಮನೆ ಕೊಡ್ತಾನ? ಅವ್ನ ಮನೆ ಏನು ಮಾರ್ಕೊಂಡು ಕೊಡ್ತಾನೋ? ನಾನು ಇದನ್ನೆಲ್ಲ ಹೇಳಕೊಟ್ಟಿದ್ದು. ನಾನು ಭಾಳ ಮುಖ್ಯವಾಗಿ ಈ ಮೀಡಿಯಾಗಳು, ಅದರಲ್ಲೂ ಸಹ ನಮ್ಮ ಏನು ಮೀಡಿಯಾ ಲೋಕದ ಪಿತಾಮಹ, ಮೀಡಿಯಾ ಲೋಕದ ಏನು ಎಲ್ಲವೂ ಗೊತ್ತಿರುವ ನಡೆದಾಡುವ ವಿಕಿಪೀಡಿಯಾ ಅಂತ ಕರೀತಾರಲ್ಲ, ಪಬ್ಲಿಕ್ ಟಿ ವಿ ರಂಗನಾಥ್ ಇವ್ರನ್ನ, ಮತ್ತು ಅಜಿತ್ ಹನುಮಕ್ಕನವರು, ಮತ್ತು ಇನ್ನೊಬ್ರು ಇದ್ದಾರೆ, ಈ ಕರ್ನಾಟಕದ 10 ವರ್ಷ ಮೋದಿಯನ್ನು ಗಲ್ಲಿಗೂ ಮೂಲೆಗೂ ಮೆರೆಸ್ತಂಥವ್ರು, ಇವತ್ತಿಗೂ ಸಹ ವಿಷ ತುಂಬ್ತಾ ಇರೋರು, ಬರೀ ಸುಳ್ಳು ಹೇಳ್ಕೊಂಡು ಆ ಹೆಂಗ್ ಪುಂಗ್ಲಿಂತ ಭಾಳ ಫೇಮಸ್ ಅದಲ್ಲ, ಸೂರಿ ಬೇರೆ. ಇವ್ರ ಬಗ್ಗೆ ನಾನು ಕೇಳಬೇಕು. ರಂಗನಾಥ್ ಅವ್ರು ನೆನ್ನೆ ಕುಣಿದಾಡ್ತಿದ್ರು, ಏನು ಕಾಂಗ್ರೆಸ್ ಅವ್ರು ತೊಗೊಂಡಿಲ್ವಾ? ಏನೋ ಸ್ವಲ್ಪ ತಿಂದರೂ ಕಕ್ಕನೆ, ಜಾಸ್ತಿ ತಿಂದರೂ ಕಕ್ಕನೆ. ಅಂದರೆ ಅವ್ರು 6,000 ಕೋಟಿ ತೊಗೊಂಡಿರ್ಬೋದು, ಕಾಂಗ್ರೆಸ್ 1,000 ಕೋಟಿ ತೊಗೊಂಡಿಲ್ವಾ? TMC ತೊಗೊಂಡಿಲ್ವಾ? ಅಂದರೆ ಮಮತಾ ಬ್ಯಾನರ್ಜಿ ತಮಿಳುನಾಡಲ್ಲಿ DMK ತೊಗೊಂಡಿಲ್ವಾ? ತೆಲುಗು ದೇಶ ಎಲ್ಲರ ಬಗ್ಗೆನೂ ಹೇಳ್ತಾವ್ರೆ, ತೊಗೊಂಡಿಲ್ವಾ ಅಂಥೇಳಿ. ಒಂದು ರೀತಿಯ ಮೋದಿಯ ಬೆಂಬಲಕ್ಕಿಂತ ವಕ್ತಾರ ಥರ ಪಬ್ಲಿಕ್ ಟಿ ವಿ ರಂಗನಾಥ ಮಾತಾಡ್ತಾರೆ. ರಂಗನಾಥ್ ಅವರಿಗೆ ನಿಮಗೆ ನಾಚಿಕೆ ಮಾನ ಮರೆದಿದ್ರೆ ಕಿಂಚಿತ್ತಾದರೂ ಪತ್ರಿಕೋದ್ಯಮದ ಹೇಳ್ಕೊತಿರಲ್ಲ, ಅಷ್ಟು ವರ್ಷ ಮಾಡಿದೆ ಇಷ್ಟು ವರ್ಷ ಮಾಡಿದೆ ಅಂಥವ್ರ ಜೊತೆ ಅನುಭವ ಇತ್ತು, ಭಾಳ ದೊಡ್ಡ ಹೆಸರು ಹೇಳ್ತಿರಲ್ಲ, ನಿಮಗೆ ವೃತ್ತಿ ಧರ್ಮ ಅಂತಿದ್ರೆ, ನಿಮ್ಗೆ ಅಂತಃಸಾಕ್ಷಿ ತಿಂದರೆ ಇಷ್ಟು ದಿವಸ ಬೇಕಾಯ್ತು ನಿಮ್ಗೆ ಮಾತಾಡೋಕ್ಕಿದ್ನ? ಇದೆಲ್ಲ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಮಾತಾಡೋಕ್ಕೆ ನೀವೇ ಹಾಕಿರಬೇಕು. ನನ್ನಂಥವ್ರು ಸಾಮಾನ್ಯರು ಮಾತಾಡೋದು, ನನ್ನಂತ ಹೆಮ್ಮೆಕ ಏನು ಬೇಕಾದ್ರೂ ಮಾತಾಡ್ತಾನೆ, ಯಾರು ಬೇಕಾದ್ರೂ ಮಾತಾಡ್ತಾರೆ. ನೀವು ಭಾಳ ಪತ್ರಿಕೋದ್ಯಮದ ಪಿತಾಮಗಳಲ್ಲ, ಆ ಮಾಡ್ತಾರಲ್ವ ನೀವೆಲ್ಲ, ನೀವು ಯಾಕೆ ಮಾತಾಡಲಿ ಇಷ್ಟು ದಿವಸ? ಹೌದು, ಕಾಂಗ್ರೆಸ್ ತೊಗೊಂಡ್ರು ತಪ್ಪೇ, ಸ್ವಲ್ಪ ತೊಗೊಂಡ್ರು ತಪ್ಪೇ, ಎಲ್ಲ ಸರಿ. ಇಷ್ಟು ದಿವಸ ಯಾಕೆ ಮಾತಾಡಿಲ್ಲ? ಇದು ಕಾನೂನು ಬಾಹಿರ, ಇದು ಲೂಟಿ ಹೊಡೆಯೋದು, ಇದು ದೊಡ್ಡ ದಂಧೆ, ಇದು ವೇಷವಾಟಿಕ್ಕಿಂತ ದೊಡ್ಡ ದಂಧೆ. ಇದು ಯಾಕೆ ಮಾತಾಡಲಿಲ್ಲ ಪಬ್ಲಿಕ್ ಟಿ ವಿ ರಂಗನಾಥ್? ಮತ್ತು ಅಜಿತ್ ಹನುಮಕ್ಕನವರು ಭಾಳ ದೊಡ್ಡ ಮಾತಾಡ್ತಾನೆ ಇವತ್ತು. ಅಂದರೆ
ಮಾತೆತ್ತರೆ ನಮ್ಮ ಕರ್ನಾಟಕ ಬಂದು ಏನು ಪಾಲು ಬರಬೇಕು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದರೆ ನಾವು ₹1 ಕೊಟ್ಟರೆ 15 ಪೈಸೆ ವಾಪಸ್ ಕೊಡ್ತಾವ್ರಲ್ಲಪ್ಪ ಅಂತ ಮಾತಾಡಿದರೆ ಈ ಮನುಷ್ಯ ಹೇಳ್ತಾನೆ ಶಿವಾಜಿನಗರ ಸಂಪಾದನೆ ಎಷ್ಟು, ಬೆಂಗಳೂರು ಸಂಪಾದನೆ ಎಷ್ಟು, ಸದಾಶಿವ ಸಂಪಾದನೆ ಎಷ್ಟು. ಅಂದರೆ ಸಮರ್ಥನೆಗೆ ಇಳಿತಿರಲ್ಲ ನೀವು ಮೋದಿನ. ಅಂದರೆ ಕರ್ನಾಟಕ ಇಷ್ಟು ಅನ್ಯಾಯ ಆಗ್ತದೆ, ನೀನು ಇಲ್ಲೇ ಹುಟ್ಟಿ ಇಲ್ಲೇ ತಿಂತಾ ಇದೆಯಾ, ಇಲ್ಲೇ ಬದುಕ್ತಾ ಇದೆಯಾ. ನಮ್ಮ ನಾಡಿಗೆ ಅನ್ಯಾಯ ಆಯ್ತಾ ಇದ್ದಾಗ ಎಲ್ಲವನ್ನೂ ಮರೆತು ನಾವು ಒಟ್ಟಾಗಿ ನಿಲ್ಲಬೇಕು. ಆ ಪರಿಜ್ಞಾನವೂ ಇಲ್ಲದೆ ಸಹ ನೀನು ಅದನ್ನು ಸಮರ್ಥನೆ ಮಾಡೋಕ್ಕೆ ನಿಂತಿದೆಯಾ ಅಂದರೆ ಯಾಕೆ ಅಂದರೆ ಇಷ್ಟೇ, ನಿನಗೆ ಅನ್ನ ಆಗ್ತಾ ಇರೋರು ಯಾರು, ಸುವರ್ಣ ಚಾನಲ್ ಓನರ್ ಯಾರು, BJP ಸರ್ಕಾರದಲ್ಲಿ ಮಂತ್ರಿ. ಮತ್ತು ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ನೀನು ಯಾವ ಮುಖ ಉಟ್ಕೊಂಡು ಸಮರ್ಥನೆಗೆ ಇಳಿತೀಯ? ಇವತ್ತು ಗೊತ್ತಿರ್ಬೇಕು ನಿಮಗೆ, ಎಲ್ಲ TV ಚಾನಲ್ಗಳು ಹೆಚ್ಚಿನ 90% ಮೋದಿ ಮೀಡಿಯಾ ಅಂತ ಏನು ಕರೀತಾರಲ್ಲ, ಬೆಳಗ್ಗೆನಾರು ಸರಿ ಸಂಜೆನಾರು ಸರಿ ಅರ್ಧ ಗಂಟೆ ಮೋದಿ ಭಜನೆ ಮಾಡಲೇಬೇಕು. ಮೋದಿಯವ್ರು ಭಜನೆ ಮಾಡಬೇಕು. ಮತ್ತು ಅವಾಗವಾಗ BJP ಸಂಘ ಪರಿವಾರ ಯಾವ ಪಿಕ್ಚರ್ ಹಾಕ್ತಾರೆ, ಯಾವ ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಅದು ತುಂಬ ಚೆನ್ನಾಗಿ ಓಡಿಸ್ಬೇಕು. ಜನ ಇರ್ತಾರೋ ಬಿಡ್ತಾರೋ. ಆ ಇನ್ನೊಂದು ಪಿಕ್ಚರ್ ಪಾಪ ಗುಜರಾತ್ ಅಂತ ಯಾರು ತೆಗೆದಿದ್ದ, ಒಂದೂ ಜನ ಇರಲ್ಲ. ಸ್ವಪ್ನ ಟೆಕ್ಸಲ್ಲಿ 100 ದಿವಸ ಓಡಿಸ್ಬಿಟ್ಟಿದ್ದ, 100 ದಿವಸ. ಹಾಗೆ ನೀವು ಓಡಿಸ್ಲೇಬೇಕು ಪಿಕ್ಚರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಭಾಳ ದೇಶಭಕ್ತರು ಅಂತ ಹೇಳ್ಕೊಳ್ಳೋವಂಥವ್ರು BJPಯವರು ಈಗ ಹೊಸ ಪಿಕ್ಚರ್ ಬಿಟ್ಟಿದ್ರು, ರಾಮನ್ ಪಿಕ್ಚರ್ ಬಿಟ್ಬಿಟ್ಟು, ಶ್ರೀರಾಮಚಂದ್ರನ ಪಿಕ್ಚರ್ ಒಂದು ಕಡೆ ಪರದೆ ಮೇಲೆ ಬಿಟ್ಬಿಟ್ಟು ಹಿಂದ್ಗಡೆ ಇಡೀ ದೇಶವನ್ನು ಲೂಟಿ ಹೊಡಿತಾಯಿದ್ರು. ಕಾಂಗ್ರೆಸ್ಸರು ಭ್ರಷ್ಟರು ಮತ್ತೊಂದು ಹೇಳ್ಕೊಂಡು, ನಾನು ಕಾಂಗ್ರೆಸ್ನ ಭ್ರಷ್ಟರಲ್ಲ ಅಂತ ಹೇಳ್ತಾ ಇಲ್ಲ, ಅವರೂ ಭ್ರಷ್ಟರೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಕಾಂಗ್ರೆಸ್ಸನ್ನು ಗೂಬೆ ಕೂರಿಸ್ಕೊಂಡು ಭ್ರಷ್ಟಾಚಾರ ಮಾಡ್ತಾರೆ ಅಂತೇಳಿ ಮುಂದೆ ರಾಮನ್ ಪಿಕ್ಚರ್ ಬಿಟ್ಬಿಟ್ಟು ಪರದೆ ಮೇಲೆ ಪರದೆಯಿಂದೇ ಮಾಡಿದ್ರಲ್ಲ ದೇಶ ದ್ರೋಹದ ಕೆಲಸ. ಇದ್ರ ಬಗ್ಗೆ ನೀವು ಯಾರೂ ಮಾತಾಡಲಿಲ್ಲ. ಯಾಕೆ ಅಂದರೆ ಅಲ್ಲಿ ನೀವು ಕೆಲವರು ಕೇಳ್ಬೋದು, ಹೌದಪ್ಪ ನೀನು ಹೇಳ್ತೀಯ 1000 ಕೋಟಿ BJP ನುಂಗಿದ್ರು ಮತ್ತೊಂದು ಅಂತ, ಲೆಕ್ಕನ ಕೊಟ್ಟಿಲ್ಲ ಪುಕ್ಕನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡ್ಕೊಂಡ್ರು, ಮೋದಿಯವ್ರಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅವ್ರೇನು ದುಡ್ಡು ಮಾಡಬೇಕಾಗಿಲ್ಲ, ಮತ್ತೊಂದು ಕತೆ ಹೊಡಿತಿರಲ್ಲ, ಅದೆಲ್ಲ ಹೋಗಿದ್ದು. ಈಗ ಮೀಡಿಯಾಗಳು ಬೆಳಗ್ಗೆ ಸಂಜೆ ಮೋದಿಯವ್ರ ಬಗ್ಗೆ ಭಜನೆ ಮಾಡೋಕ್ಕೆ, ಭಜನಾ ಮಂಡಳಿ ನಡೆಸೋಕ್ಕೆ ದುಡ್ಡು ಬೇಕು, ಪಕ್ಕವಾದ್ಯ ದುಡ್ಡು ಕೊಡಬೇಕು, ಅರಮನೆ ಕರಿ ಕೊಡಬೇಕಾಗುತ್ತೆ. ಮುಂದ್ಗಡೆ ಅಜಿತ್ ಹನುಮಕ್ಕನ ಅಂತ ಈ ಕೀಕೋಟ್ ಗೊಂಬೆಗಳು ಸುಮ್ಮನೆ ಪಾಪ ನಮ್ಮೇನೋ ಅನಿಲ್ ಲಾಡ್ ಅವರು, ಸಂತೋಷ್ ಲಾಡ್ ಚೆನ್ನಾಗಿ ಮಂಗಳಾರತಿ ತಿಚ್ಚಿದ್ರು. ಇಂಥರ ಜೊತೆ ಉಗಿಸ್ಕೊತಾ ಇರಬೇಕು. ಉಗಿಸ್ಕೊಳಕ್ಕೆ ದುಡ್ಡು ತೊಗೊಳೋದು ಇವರು, ಸುಮ್ಮನೆ ಅಲ್ಲ ರೀ. ಪಾಪ ಅಷ್ಟೆಲ್ಲ ಉಗಿಸ್ಕೊತಾರೆ, ನಾವು ಖುಷಿ ಪಡ್ತೀವಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಹಿಂದೆ ಪ್ರಕಾಶರು ಬಂದು ಹೋಗಿದ್ರು, ಇವರು ಹೋಗಿದ್ರು ಅಂತ ಹೇಳ್ಬಿಟ್ಟು ಅದು ದುಡ್ಡು ತೊಗೋತಾರವರು. ದುಡ್ಡು ತೊಗೊಂಡು ಉಗಿಸ್ಕೊಳೋದವ್ರು ಹಣೆ ಬರ. ಮತ್ತು ಪಬ್ಲಿಟಿಯವರನ್ನು ತುಂಬ ಬ್ಯಾಲೆನ್ಸ್ ಮಾಡೋಕೆ ಹೋಗ್ತಾನೆ ಮನುಷ್ಯ. ಅಂದರೆ ಯಾರಿಗೂ ನಾನು ತುಂಬ ಸರಳ, ನಾನು ಶೇವಿಂಗ್ ಮಾಡಿಸೋದು ಕಟಿಂಗ್ ಮಾಡಿಸೋದು ಒಂದೇ ದಿನ, ನಾನು ಇಂಥದ್ದೇ ಶರ್ಟಾಗಿ ಶೂಟ್ ಹಾಕೋಣಲ್ಲ, ತುಂಬ ನ್ಯಾಚುರಲಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಮಾತಾಡ್ತಿರಲ್ಲ. ಇದು ಗೊತ್ತಿರಲ್ವ ನಿಮಗೆ? ಇಷ್ಟು ತಿಳುವಳಿಕೆ ಇಲ್ಲವ ನಿಮಗೆ? ಕೇಸ್ ನಡೀತಾ ಇತ್ತು, ಏನು ಸುಮ್ಮನೆ ಒಂದೇ ತೀರ್ಪು ಬಂದುಬಿಡಿಲ್ಲ. ಅದ್ರ ಬಗ್ಗೆ ಪಾಪ ವರ್ಷಾನುಗಟ್ಟಲೆ ಶ್ರಮ ವಹಿಸ್ತಾರಿದ್ರು, ಎಫರ್ಟ್ ಹಾಕ್ತಾರಿದ್ರು. ಅದೆಲ್ಲ ಗೊತ್ತಿರಲ್ವ ನಿಮಗೆ? ಬರೀ ಅಯೋಧ್ಯೆ ರಾಮ 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 ಭಜನೆ ಮಾಡ್ತಿದ್ರಲ್ಲ ಇವತ್ತು. ಆ ರಾಮ ಭಜನೆ ಹಿಂದ್ಗಡೆ ಈ ಕೂಗಿದೆಯಲ್ಲ, ಇದು ಕೇಳಿಸ್ತಾರನೇ ಇಲ್ಲ ಇದು. ನಿಮಗೆ ಗೊತ್ತಿರಲ್ಲ ಇವತ್ತು. ಇಷ್ಟು ಸಹ ಯಾಕೆ ಬಾಯಿ ಮುಚ್ಕೊಂಡಿದ್ರಿ? ನೀವು ತಿಂದಿದ್ದೀರಾ, ನೀವು ಸರ್ರೇ ತಿಂದಿದ್ದೀರಾ. ಹಮಾದಿ ತಿಂದಿರೋದಕ್ಕೆ ನೀವೆಲ್ಲ ಬಾಯಿ ಬಿಡ್ತಾ ಇಲ್ಲ. ಮತ್ತು ಇನ್ನೊಬ್ಬ ಕಾಣೆಯಾಗಿರೋ ಬೃಹಸ್ಪತಿ, ಈಗ ಅದೇ ಪುಂಗ್ಲಿ ಇದನ್ನಲ್ಲ, 10 ವರ್ಷಗಳ ಕಾಲ ಬೀದಿಲಿ ಗಲ್ಲಿ ಮೋದಿ ಭಜನೆ ಮಾಡೋದಲ್ಲಪ್ಪ ನೀನು. ಏನು ಅದೇನೋ ಇಡೀ ದೇಶದ ಹಾಸ್ಪಿಟ್ಲ್ಗಳೆಲ್ಲ ಮೋದಿಯವ್ರ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಬಿಟ್ರೆ ಅಂತ ಹೇಳಿದ್ದೇನು? ಏನು ವಿಜಯ್ ಮಲ್ಯವ್ರಲ್ಲಿ ಹೋಗಿ ಹಿಡ್ಕೊಂಬರ್ತಾವ್ರೆ. ಎಡಗೈಲಿ ಅವ್ನ ಕೈ ಹಿಡ್ಕೊಂಡ್ರೆ, ಬಲಗೈಲಿ ಏರೋಪ್ಲೇನ್ದು ಮೆಟ್ಲು ಹಿಡ್ಕೊಂಡ್ರು ಹತ್ತಾವ್ರು. ಇನ್ನೇನು ಬಂದ ತಕ್ಷಣ ಸ್ವಾಗತ ಮಾಡಿದೆ ಅನ್ನೋ ಥರ ಮಾತಾಡೋದಲ್ಲಪ್ಪ ನೀನು. ಇಷ್ಟೆಲ್ಲ ಮಾತಾಡೋದಲ್ಲ, ಇವತ್ತಾಕೆ ಬಾಯಿ ಮುಚ್ಕೊಂಡಿದ್ಯಾ? ಇದು ಹೇಳಿ ನೋಡು. ಇದು ಭ್ರಷ್ಟಾಚಾರನೋ ದೇಶ ಉದ್ಧಾರನೋ? ಇದರಲ್ಲಿ ಯಾವ ದೇಶಭಕ್ತಿ ಇದೆ? ಯೋಚನೆ ಮಾಡ್ತಾ ಇದೆಯಲ್ವಾ, ಹೆಂಗೆ ಸಮರ್ಥನೆ ಮಾಡಬೇಕು? ಚಿನ್ನದ ರಸ್ತೆ ಆಗೋಯ್ತು, ಎಂಥದ್ದು ಭ್ರಷ್ಟ 100 ದಿವಸದಲ್ಲಿ ಎಲ್ಲ ದುಡ್ಡು ತಂದಾಗೋಯ್ತು, ಕಪ್ಪೋಣ ತಂದಾಗೋಯ್ತು. ಮತ್ತು ನೆನಪಿರಲಿ, ಇದೇ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಸೆನೆಟ್ ಹಾಲ್ನಲ್ಲಿ ಒಂದು ತಂಡ ಸೂಲಿಬೇಲೆಗೋಸ್ಕರ 2 ದಿವಸ ಒಂದು ಪ್ರೋಗ್ರಾಮ್ ಆಗ್ತಾಯಿತ್ತು. ಯಾವಾಗ ನೋಟ್ ಅಮಾನ್ಯೀಕರಣ ಮಾಡಿದಾಗ, GST ತಂದಾಗ ಬಾಪ ಮಾತಾಡೋ ಬೀದಿ ಸಮರ್ಥನೆ ಮಾಡ್ತಿದ್ದಾನ. ಕೆಲವರೆಲ್ಲ ನೋಡಿರಲ್ಲ, ಯಾವುದೇ ಪಕ್ಷದ ಬೀದಿಲಿ ಮಾತಾಡ್ತಾರೆ. ಬೀದಿಲಲ್ಲ, ಹೌಸಲ್ಲಿ ಉತ್ತರ ಕೊಡಬೇಕು. ಸಂಸತ್ತಲ್ಲಿ, ವಿಧಾನಸಭೆಯಲ್ಲಿ, ಪಾರ್ಲಿಮೆಂಟಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಅಲ್ಲಿ ಉತ್ತರ ಕೊಟ್ಟರೆ ಮಾತ್ರ ಅದಕ್ಕೊಂದು ಬೆಲೆ ಇದೆ. ಅಲ್ಲಿ ಬೀದಿಲಿ ಕುತ್ಕೊಂಡು ಕತೆ ಹೊಡೆಯೋದಲ್ಲ. ಸೂಲಿ ಬೆಲೆ ಬೀದಿಲಿ ಮಾತಾಡ್ತಿದ್ದ, ಅಲ್ಲೆಲ್ಲ ಬಾಯಲ್ಲಿ ಮಾತಾಡು, ನಮ್ಮದು ಪ್ರಶ್ನೆಗಳಿದೆ ಅಂತ ಹೇಳ್ಬಿಟ್ಟು ಒಂದು ಪ್ರತಿಷ್ಠಿತೆಯ ಒಂದು ತಂಡ, ಒಂದು ಸಂಸ್ಥೆ, ಪ್ರಜ್ಞಾವಂತರೆಲ್ಲ ಸೇರಿಕೊಂಡು ಸೂಲಿಬೇಲೆಗೋಸ್ಕರ ಕರೆದ್ರು. ಬರಲೇ ಇಲ್ಲ ಆತ. ಅವ್ರು ಎಂಥ ಹೇట్లాಡಿದರೆ, ಹೆಂಗೆ ಮೋದಿಯವರು ಒಂದು ಸೈಡ್ ಭಾಷಣ ಹೊಡಿತಾರಲ್ಲ, ಯಾವತ್ತೂ ಪತ್ರಿಕಾಗೋಷ್ಠಿ ಮಾಡಿರಲ್ಲ, ಸೂಲಿಬೇಲಿನ ಆ ಥರ ಆತ ಬರಲೇ ಇಲ್ಲ ಅವತ್ತು. ಹೇట్లాಡಿತಾನೆ, ಹೇಳ್ದಕ್ಕೆಲ್ಲ ಓಡೋದ, ಎದ್ಕೊಂಡು ಓಡೋದ ಅವತ್ತು. ಇವತ್ತು ದಯವಿಟ್ಟು ಇನ್ನು ಬರ್ತಾನೆ, ಎಲೆಕ್ಷನ್ 2 ತಿಂಗಳಿರೋದ್ರಿಂದ ಆತನಿಗೆ ಅನಿವಾರ್ಯ ಪ್ರತಿ ಹಳ್ಳಿಗೆ ಬರ್ತಾನೆ, ಎಲ್ಲ ಕಡೆ ಬರ್ತಾ ಇರ್ತಾನೆ, ಪುಂಕ್ತಾ ಇರ್ತಾರೆ. ದಯವಿಟ್ಟು ಜನಗಳು ಕೇಳಿ, ಇದ್ರ ಬಗ್ಗೆ ಏನು ಹೇಳ್ತೀಯಪ್ಪ?
ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ಏನು ಹೇಳ್ತೀಯಾ? ನಿನಗೆ ಗೊತ್ತಿರಲಿಲ್ವಾ? ಇದು ದೇಶಭಕ್ತಿನೋ ದೇಶದ್ರೋಹನೋ? ಇದನ್ನು ಕೇಳಿ ನಿಲ್ಸ ಕೊತ್ತಿನ ಪಟ್ಕೊಂಡು ಕೇಳಬೇಕು. ಇವನ್ನ ಮಾತಾಡಪ್ಪ ಅಂತ ಹೇಳ್ಬಿಟ್ಟು ಉಸಿರು ಬಿಡ್ತಾ ಇಲ್ಲ. ಮತ್ತು ಮೀಡಿಯಾದರು ಇನ್ನಾದರೂ ನಾಚಿಕೆ ಮಾನ ಮರೆಯದಿದ್ದರೆ ನಿಮ್ಗಳಿಗೆ ಜನಗಳ ಸಾಧಕದ ಬಾಳಕ ಬಗ್ಗೆ, ಈ ಥರ ಪಾಲಿಸಿಗಳ ಬಗ್ಗೆ ಸರ್ಕಾರ ಏನು ಪಾಲಿಸಿ ಮಾಡುತ್ತೆ ಅದು ಜನಗಳಿಗೆ ಅನುಕೂಲ ಆಯಿತಾ, ಅನುಕೂಲ ಆಗಿಲ್ವಾ, ನಷ್ಟ ಆಯಿತಾ, ಒಳ್ಳೇದಾಗಿದ್ರೆ ಒಳ್ಳೇದು ಅಂತೇಳಿ ಅಂಕಿಅಂಶ ಕೊಟ್ಟು ಹೇಳಿ. ಇವತ್ತೇನು ರೀ ಒಂದು ಬೇರೆ ತುದಿಲಿ ಮಾಹಿತಿ ಸಿಕ್ಬಿಡುತ್ತೆ, ಎಲ್ಲ ಅಂಕಿಅಂಶ ಕೊಟ್ಟು ಜನಗಳಿಗೆ ಹೇಳಬೇಕು. ಅದು ಬಿಟ್ಬಿಟ್ಟು ಮತ್ತೆ ಮತ್ತೆ ಪಿಕ್ಚರ್ ತೋರಿಸೋದು, ಹಿಂದ್ಗಡೆ ಲೂಟಿ ಹೊಡೆಯೋದು, ನೀವುಗಳೆಲ್ಲ ಪಾಲ್ದಾರಾಗೋದು, ಈ ಡೋಂಗಿತನವನ್ನು ಬಿಟ್ಬಿಡಿ. ಇಲ್ಲಾಂದರೆ ನಿಮಗೂ ಸಹ ಪಾಪ ಹೊಟ್ಟೆಪಾಡಿಗೋಸ್ಕರ ಏನೋ ಜೀವನ ಮಾಡ್ಕೊಂಡು ಅವ್ರು ಯಾರಕ್ಕೆಲ್ಲ ಮಾಡ್ತಿದ್ರು, ಆ ಮೆಜೆಸ್ಟಿಕಲ್ಲಿ ಹಿಂಗೆ ದಂಧೆ ನಡೀತಿ ಅಂತೇಳಿ ಎಲ್ಲ ಶೂಟ್ ಮಾಡ್ಕೊಳೋದು ಸೋಷಿಯಲ್ ಮೀಡಿಯಾದ ಹಾಕ್ಬಾರ್ದು. ದಯವಿಟ್ಟು ಹಾಕ್ಬೇಡ್ರಿ, ದಯವಿಟ್ಟು ಹಾಕ್ಬೇಡಿ. ಅವ್ರು ಯಾರಿಗೂ ತೊಂದರೆ ಕೊಡಲ್ಲ ರೀ, ಯಾವನಿಗೂ ತೊಂದರೆ. ಅವ್ರು ಏನೋ ಬದುಕಿರುತ್ತೆ, ಅವ್ರ ಜೀವನ ನಡಿಬೇಕು. ಯಾವನೋ ಹಲಾಲ್ಕೋರ ಕುಡ್ಕೊಂಡು ಮತ್ತೊಬ್ಬನ ಗಂಡ ನೆಟ್ಟಿಗೆ ಹಾಕ್ತಾ ಇರಲ್ಲ. ದಯವಿಟ್ಟು ಈ ಹೇಳ್ತಿನ ಕೆಲಸ ದಯವಿಟ್ಟು ನೀವು ಮಾಡಬೇಡಿ. ಇವ್ರನ್ನ ಬೇಕಾದ್ರೆ ಮಾಡಿ. ಇವರು ಅದಕ್ಕಿಂತ ಕಡೆ ಇವತ್ತು ಮೀಡಿಯಾದವರು, ಅದರಲ್ಲೂ ಪಬ್ಲಿಕ್ ಟಿ ವಿ ರಂಗನಾಥ, ಅವನು ಅಜಿತ್ ಹನ್ಮಕ್ಕನವರು, ಬೀದಿ ವೇಶ್ಯಗಳಿಂದ ಕಡೆ ನೀವು ಅಂಥ ಕಚ್ಚಡಗಳು ನೀವು. ಇಲ್ಲಾಂದರೆ ಮುಂದೆ ಗೊತ್ತಿರಲಿಲ್ಲ ನಿಮಗೆ, ನಾಚಿಕೆಟ್ರು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಸಹ ನಮಸ್ಕಾರ.